ನ್ಯೂಜಿಲೆಂಡ್ ದೇಶದ ವರ ದಾವಣಗೆರೆಯ ಚಳ್ಳಕೆರೆಯ ವಧು. ಚಳ್ಳಕೆರೆ ವಧುವನ್ನ ವರಿಸಿದಂತ ನ್ಯೂಜಿಲೆಂಡ್ ದೇಶದ ವರ ಹಿಂದೂ ಸಂಪ್ರದಾಯದಂತೆ ಅದ್ಧೂರಿಯಾಗಿ ಮದುವೆ ಆಗಿದೆ. ದಾವಣಗೆರೆಯ ಖಾಸಗಿ ರೆಸಾರ್ಟ್ನಲ್ಲಿ ವಿವಾಹ ಮಹೋತ್ಸವ ನೆರವೇರಿದೆ. ನ್ಯೂಜಿಲೆಂಡ್ ದೇಶದ ವರ ಜೊತೆಗೆ ನಮ್ಮ ದಾವಣಗೆರೆ ಚಳ್ಳಕೆರೆಯ ವಧುವನ್ನ ವರಿಸಿದ ನ್ಯೂಜಿಲೆಂಡ್ನ ವರ ಹಿಂದೂ ಸಂಪ್ರದಾಯದಂತೆ ಅದ್ಧೂರಿಯಾಗಿ ಮದುವೆ ನೆರವೇರಿದೆ. ದಾವಣಗೆರೆಯ ಖಾಸಗಿ ರೆಸಾರ್ಟ್ನಲ್ಲಿ ವಿವಾಹ ನಡೆದಿರೋದು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತ ಕ್ಯಾಂಬೆಲ್ ವಿಲ್ಬರ್ತ್, ವೃತ್ತಿಯಲ್ಲಿ ವೈದ್ಯೆಯಾಗಿರುವ ಚಳ್ಳಕೆರೆಯ ಪೂಜಾ ನಾಗರಾಜ್, ಸಿವಿಲ್ ಇಂಜಿನಿಯರ್ ಆಗಿದ್ದ ಪೂಜಾ ತಂದೆ ನಾಗರಾಜ್ ಅವರು 2005ರಲ್ಲಿ ನ್ಯೂಜಿಲೆಂಡ್ಗೆ ಹೋಗಿ ನೆಲೆಸಿದ್ರು ಪೂಜಾ ತಂದೆ. 2005ರಲ್ಲಿ ಪೂಜಾ ಹಾಗೂ ಕ್ಯಾಂಬೆಲ್ ಪ್ರೀತಿ ಸದ್ಯ ಶುರುವಾಗಿ ಈಗ ಎರಡೂ ಮನೆಯಿಂದ ಒಪ್ಪಿಗೆ ಸಿಕ್ಕಿದೆ. ಭಾರತ ಹಾಗೂ ನ್ಯೂಜಿಲೆಂಡ್ ದೇಶದ ವರ ಹಾಗೂ ವಧುವಿನ ಮದುವೆ ಸಮಾರಂಭ ಇದು. ನೋಡಿ, ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದಿದೆ. ಸೀರೆ ಶೇರ್ವಾನಿಯಲ್ಲಿ ಮಿಂಚಿದ ಕ್ಯಾಂಬೆಲ್ ಕುಟುಂಬಸ್ಥರು, ಅದ್ಧೂರಿ ಮದುವೆ ಮಾಡಿಕೊಟ್ಟಂತ ನಾಗರಾಜ್ ಕುಟುಂಬಸ್ಥರು. ದಾವಣಗೆರೆಯ ಹುಡುಗಿ, ನ್ಯೂಜಿಲೆಂಡ್ನ ಹುಡುಗ. ನಾನಿಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿದ್ದು. ಅವರು ಎಲ್ಲ ಒಪ್ಪಿದ್ರು. ಸೊ ಇಂಡಿಯನ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ. ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ. ವರ್ಕ್ ಮಾಡುವಾಗ ಪರಿಚಯ ಆಗಿದೆ. ಅದೇ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವಾ. ಸೊ ಇಲ್ಲಿ ಕಲ್ಚರ್ ನನಗೆ ಇಷ್ಟ. To be honest, I don't want. I don't know. I don't want to do this interview. I feel great. I'm like happy. Like they've embraced me as a family. I'm not. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಧು ನಾಗರಾಜ್. ಮಧು, ವಿದೇಶಿ ಮದುವೆ ಇದೆ ಅಂದ್ರೆ ನಮ್ಮ ಸ್ವದೇಶಿ ಹುಡುಗಿ ವಿದೇಶದ ಹುಡುಗನ ಜೊತೆ ಮದುವೆ ಆಗಿರುವಂತದ್ದು. ಸಂಪ್ರದಾಯ ಹೇಗಿತ್ತು, ಸದ್ಯ ಕುಟುಂಬಸ್ಥರು ಏನ್ ಹೇಳ್ತಾರೆ, ಏನ್ ಡೀಟೇಲ್ಸ್ ಇದೆ? ಓಕೆ, ಪ್ರಮುಖವಾಗಿ ಇತ್ತೀಚೆಗಷ್ಟೇ ಹುಬ್ಳಿ ಧಾರವಾಡದಲ್ಲಿ ಒಂದೊಂದು ಅಂತರ್ಜಾತಿ ವಿವಾಹ ಆಯ್ತು. ಆ ಒಂದು ವಿವಾಹಕ್ಕೆ ರೊಚ್ಚಿಗೆದ್ದ ತಂದೆ ಆತ ಮಗಳನ್ನೇ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು. ಆ ಒಂದು ವಿಚಾರ ಈ ಒಂದು ವಿಚಾರಕ್ಕೆ ತದ್ವಿರೋಧವಾಗಿರ್ತಕ್ಕಂಥದ್ದು. ಅಂದ್ರೆ ನ್ಯೂಜಿಲೆಂಡಿನ ವರ, ಇನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ವಧು, ಇಬ್ರು ಕೂಡ ಇವತ್ತು ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಮದುವೆ ಆಗಿರತಕ್ಕಂಥ ನಿಜಕ್ಕೂ ಕೂಡ ಒಂದು ಮಾನವೀಯ ಜಗತ್ತು ಒಂದು ಖುಷಿ ಪಡಿರ್ತಕ್ಕಂಥದ್ದು. ಏನು ಹಿಂದೂ ಸಂಪ್ರದಾಯ ಅಂತ ಇವತ್ತು ದಾವಣಗೆರೆಯ ಖಾಸಗಿ ರೆಸಾರ್ಟ್ ನಲ್ಲಿ ಎರಡೂ ಕುಟುಂಬಗಳು ಸೇರಿ ಒಂದು ದೊಡ್ಡ ಮಟ್ಟದ ವಿವಾಹ ಮಹೋತ್ಸವನ್ನ ಆಚರಣೆ ಮಾಡಿರ್ತಕ್ಕಂಥದ್ದು. ಜೊತೆಗೇನು ನ್ಯೂಜಿಲೆಂಡ್ ನ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾಂಪೆಲ್ ಅವ್ರ ಜೊತೆ ಚಳ್ಳಕೆರೆಯ ವೈದ್ಯ ಪೂಜಾ ನಾಗರಾಜ್ ಇಬ್ಬರ ನಡುವೆ ಇವತ್ತೊಂದು ವಿವಾಹ ಆಗಿರ್ತಕ್ಕಂಥದ್ದು. ಇದೇನು ಪೂಜಾ ಇದ್ದಾರೆ, ಆ ಪೂಜಾ ಅವ್ರ ತಂದೆ ನಾಗರಾಜು ಸಿವಿಲ್ ಇಂಜಿನಿಯರ್ ಆಗಿದ್ದು 2005ರಲ್ಲಿ ಒಂದು ನ್ಯೂಜಿಲೆಂಡ್ ನಲ್ಲಿ ವಾಸ ಮಾಡ್ತಿರ್ತಾರೆ. ಆ ಒಂದು ವಾಸ ಮಾಡುವ ಸಂದರ್ಭದಲ್ಲಿ ಪೂಜಾ ಮತ್ತು ಕ್ಯಾಂಪೆಲ್ ಇದ್ರೆ ಅವ್ರಿಬ್ರಿಗೂ ಕೂಡ ಇಬ್ಬರ ನಡುವೆ ಒಂದು ಪ್ರೀತಿ ಉದ್ಭವ ಆಗುತ್ತೆ, ಪ್ರೀತಿ ಉಂಟಾಗುತ್ತೆ. ಅದಾದ ಬಳಿಕ ಎರಡೂ ಫ್ಯಾಮಿಲಿಗಳು ಕೂಡ ಕೂಡಿಕೊಂಡು ಈ ಒಂದು ಮದುವೆಯನ್ನ ನಮ್ಮ ಹಿಂದೂ ಸಂಪ್ರದಾಯದಂತೆ ಅದರಲ್ಲೂ ದಾವಣಗೆರೆಯಲ್ಲೇ ಮಾಡೋಣ ಅಂತೇಳಿ ಇಬ್ರು ಕೂಡ ಎರಡೂ ಕುಟುಂಬಗಳು ಸೇರಿ ಇವತ್ತು ದಾವಣಗೆರೆ ಅಪೂರ್ವ ರೆಸಾರ್ಟ್ ನಲ್ಲಿ ಹಿಂದೂ ಸಂಪ್ರದಾಯ ಅಂತೆ ಅದ್ದೂರಿಯಾಗಿ ಒಂದು ವಿವಾಹ ಮಾಡಿಕೊಡ್ತಕ್ಕಂಥದ್ದು. ಜೊತೆಗೆ ಮುಖ್ಯವಾಗಿ ಹಿಂದೂ ಸಂಪ್ರದಾಯದ ಅರಿಶಿಣ ಶಾಸ್ತ್ರ ಮತ್ತು ದಾರಶಾಸ್ತ್ರ ಜೊತೆಗೆ ಒಂದು ಅರುಂಧತಿ ನಕ್ಷತ್ರ ಏನ್ ತೋರ್ತಾರೆ, ಆ ಒಂದು ಹಿಂದೂ ಸಂಪ್ರದಾಯ ಎಲ್ಲವನ್ನ ಅಳವಡಿಕೆ ಮಾಡಿಕೊಂಡು ಈ ಒಂದು ಅದ್ದೂರಿಯಾಗಿ ಒಂದು ವಿವಾಹ ಮಾಡಿಕೊಂಡು ನಿಜಕ್ಕೂ ಒಂದು ದೊಡ್ಡ ವಿಶೇಷ ಮದುವೆ ಅಂತಾನೆ ಬೆಣ್ಣೆ ನಗರಿ ಇವತ್ತು ಸಾಕ್ಷಿ ಆಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ.